ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಜ್ಮೀರ್ನಲ್ಲಿ 1992ರಲ್ಲಿ ಒಂದು ಭೀಕರ ಅಪಹರಣ ನಡೆಯುತ್ತೆ. ಮಾತ್ರವಲ್ಲ, ಆ ಒಂದು ಮಹಿಳೆಯರ ಮೇಲೆ ದಾರುಣವಾಗಿ ಅತ್ಯಾಚಾರ ನಡೆಯುತ್ತೆ. ಈ ಒಂದು ವಿಚಾರ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ. ಆದರೆ ಆ 1992ರಲ್ಲಿ ನಡೆದಂತಹ ಈ ಒಂದು ಪ್ರಕರಣಕ್ಕೆ ಇವತ್ತು ತೀರ್ಪು ಬರ್ತಾ ಇದೆ. 250 ವಿದ್ಯಾರ್ಥಿನಿಯರ ಮೇಲೆ ರೇಪ್ ನಡೆದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನ ಜೀವಾವಧಿ ಶಿಕ್ಷೆ ನೀಡಿ ಇವತ್ತು ತೀರ್ಪು ಬಂದಿದೆ. 1992ರಲ್ಲಿ ಅಜ್ಮೀರ್ನಲ್ಲಿ ನಡೆದಿದ್ದಂತಹ ಭೀಕರ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದ್ದು. 250ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣದಲ್ಲಿ 6 ಜನರನ್ನ ದೋಷಿಗಳು ಎಂದು ತೀರ್ಪು ನೀಡಿರುವ ಸ್ಥಳೀಯ ಪೋಕ್ಸೋ ನ್ಯಾಯಾಲಯ ದೋಷಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ನಫೀಸ್ ಚಿಸ್ತಿ, ನಸೀಂ, ಸಲೀಂ ಚಿಸ್ತಿ, ಇಕ್ಬಾಲ್ ಭಾಟಿ, ಸೊಹೇಲ್ ಗನಿ, ಸಯೀದ್ ಜಮೀರ್ ಹುಸೇನ್ ಶಿಕ್ಷೆಗೆ ಒಳಗಾದವರು. ಇದರೊಂದಿಗೆ 32 ವರ್ಷಗಳ ಹಿಂದೆ ನಡೆದಿದ್ದ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಂತೆ ಆಗಿದೆ. ಇದೇ ಪ್ರಕರಣದಲ್ಲಿ ಇನ್ನಿತರೆ ಕೆಲವರು ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಕೆಲವರು ಶಿಕ್ಷೆ ಪೂರ್ಣಗೊಳಿಸಿ ಬಿಡುಗಡೆ ಕೂಡ ಆಗಿದ್ದಾರೆ. ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ. ಪ್ರಕರಣದ ದೋಷಿಗಳ ಪೈಕಿ ಬಹುತೇಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳು ಹಿಂದೂ ಸಮುದಾಯಕ್ಕೆ ಸೇರಿದವರಾಗಿದ್ದ ಕಾರಣ ಘಟನೆ ನಡೆದ ಅವಧಿಯಲ್ಲಿ ರಾಜಸ್ಥಾನದಲ್ಲಿ ಭಾರೀ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದಂತಹ ಓಮೇಂದರ್ ಭಾರದ್ವಾಜ್ ಹಳೆಯ ಘಟನೆಯನ್ನ ನೆನಪಿಸಿಕೊಳ್ತಾರೆ. ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದು ಪ್ರಕರಣ, ಯಾವ ರೀತಿಯಲ್ಲಿ ಆಯ್ತು, ಯಾವಾಗ ಆಯ್ತು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬರೋಣ. ಅಜ್ಮೀರ್ನ ಪ್ರಸಿದ್ಧ ದರ್ಗಾದ ಉಸ್ತುವಾರಿ ಹೊತ್ತಿರುವ ಕುಟುಂಬದ ಕೆಲವರು ಸೇರಿದಂತೆ ಅಜ್ಮೀರ್ನ ಪ್ರಭಾವಿಗಳ ಗುಂಪೊಂದು 90ರ ದಶಕದಲ್ಲಿ ಈ ಹೀನ ಕೃತ್ಯವನ್ನು ಎಸಗಿತ್ತು. ಮೊದಲಿಗೆ ಈ ತಂಡದ ಸದಸ್ಯನೊಬ್ಬ ಸ್ಥಳೀಯ ಶಾಲೆಯೊಂದರ ವಿದ್ಯಾರ್ಥಿನಿಯನ್ನ ಬಲೆಗೆ ಬೀಳಿಸಿಕೊಂಡು ಆಕೆ ಜೊತೆ ಲೈಂಗಿಕ ಸಂಬಂಧ ಬೆಳೆಸಿದ್ದ. ಬಳಿಕ ಈ ಘಟನೆಯ ಚಿತ್ರ ತೆಗೆದು ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿದ. ಈ ಫೋಟೋ ಬಿಡುಗಡೆ ಮಾಡಬಾರದು ಎಂದಾದಲ್ಲಿ ನಿನ್ನ ಸ್ನೇಹಿತೆಯರನ್ನು ಕರೆತ ಅಂತ ಬೆದರಿಕೆ ಹಾಕ್ತಾ ಇದ್ದ. ಹೀಗೆ ಒಬ್ಬೊಬ್ಬರೇ ತಮ್ಮ ಸ್ನೇಹಿತರನ್ನ ಕರೆತಂದು ಕಾಮುಕರ ಕೈಗೆ ಒಪ್ಪಿಸ್ತಾ ಇದ್ರು. ಹೀಗೆ ಸರಣಿಯಾಗಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸ್ಥಳೀಯ ಫಾರ್ಮ್ ಹೌಸ್ಗೆ ಕರೆತಂದು ಗುಂಪು ಗುಂಪು ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿತ್ತು. ಈ ಎಲ್ಲಾ ಗುಂಪು ಎಲ್ಲರನ್ನು ಫೋಟೋ ತೆಗೆದು ಹೆದರಿಸ್ತಾ ಇದ್ದ ಕಾರಣ ಯಾರೂ ಬಾಯಿ ಬಿಡ್ತಾ ಇರಲಿಲ್ಲ. ಈ ಬಗ್ಗೆ 1992ರಲ್ಲಿ ಸ್ಥಳೀಯ ಪತ್ರಿಕೆಯೊಂದು ವರದಿಯನ್ನ ಮಾಡಿದ ಬಳಿಕ ಪ್ರಕರಣ ಬೆಳಕಿಗೆ ಬಂದು ತನಿಖೆಗೆ ಆದೇಶಿಸಲಾಗಿತ್ತು. ಅದರಲ್ಲಿ 18 ಜನ ಆರೋಪಿಗಳೆಂದು ಕಂಡುಬಂದಿತು. ಆದರೆ ಆರೋಪಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಭಾವಿಗಳಾಗಿದ್ದ ಕಾರಣ 250ಕ್ಕೂ ಹೆಚ್ಚು ಸಂತ್ರಸ್ತರ ಪೈಕಿ ಯಾರೂ ಕೂಡ ದೂರು ನೀಡಲು ಮುಂದೆ ಬರ್ತಾ ಇರಲಿಲ್ಲ. ದೂರು ನೀಡಿದ್ದ ಕೆಲವರ ಪೈಕಿ 2 ಮಾತ್ರ ಪ್ರಕರಣವನ್ನ ಮುಂದುವರಿಸಿಕೊಂಡು ಹೋಗಿದ್ರು. ಈ ಪ್ರಕರಣ ಸಂಬಂಧ 1998ರಲ್ಲಿ 8 ಜನರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಉಳಿದ 6 ಜನರಿಗೆ ಇದೀಗ ಜೀವಾವಧಿ ಶಿಕ್ಷೆ ಮತ್ತು ತಲಾ 5 ಲಕ್ಷ ರು ದಂಡ ವಿಧಿಸಲಾಗಿದೆ. ಸ್ನೇಹಿತರೆ, ಈ ಒಂದು ವಿಚಾರವನ್ನ ನೆನಪು ಮಾಡುವಾಗ ನಮಗೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ ನೆನಪಾಗೋದು ಅಂದ್ರೆ ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣ ಯಾವ ರೀತಿಯಲ್ಲಿ, ಯಾಕಾಗಿ, ಹೇಗೆ, ಇನ್ನೂ ಯಾಕೆ ಇತ್ಯರ್ಥ ಆಗಿಲ್ಲ ಅನ್ನೋದಕ್ಕೆ ಆ ಒಂದು ಉದಾಹರಣೆನೇ ನಮಗೆ ಸಾಕು. ಯಾಕಂತಂದ್ರೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲೆಲ್ಲ ಅನ್ಯಾಯ ಆಗ್ತಾ ಇದೆ, ಎಷ್ಟು ಜನರ ಬಲಿ ಹೋಗ್ತಾ ಇದೆ, 460ಕ್ಕೂ ಹೆಚ್ಚಿನ ಮಿಸ್ಸಿಂಗ್ ಕೇಸ್ಗಳು ಅಥವಾ ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಕಾಣೆಯಾದವರ ಪ್ರಕರಣಗಳು ಎಲ್ಲವೂ ಸೇರಿ ನೋಡಿದ್ರೆ ಅದಕ್ಕಿಂತಲೂ ಹೆಚ್ಚು ಪ್ರಕರಣ ಇದೆ. ಆದರೆ ದಾಖಲಾದಂತಹ ಪ್ರಕರಣಗಳಲ್ಲಿ 462 ಪ್ರಕರಣಗಳ ಬಗ್ಗೆ ಇವತ್ತು ಏನು ಹೋರಾಟ ನಡೀತಾ ಇದೆ ಅಥವಾ ಪ್ರಕರಣ ಮುಚ್ಚಿ ಹಾಕಲಾಗಿದೆ ಅಥವಾ ಇವಾಗ ಏನು ಪ್ರಸ್ತುತ ಹೋರಾಟಗಳು ಪ್ರಕರಣಗಳು ಚಾಲ್ತಿಯಲ್ಲಿವೆ, ಎಲ್ಲವನ್ನ ನೋಡ್ತಾ ಹೋದರೆ ಇಲ್ಲಿ ಆರೋಪಿಗಳ ಸ್ಥಾನದಲ್ಲಿರುವಂತಹ ದೈತ್ಯ ಜನರು ಅವರನ್ನ ಬಲೆಗೆ ಹಾಕೋಕೆ ಸಾಧ್ಯ ಆಗ್ತಾನೆ ಇಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲಿಸೋಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ವಿಫಲವಾಗಿದೆ. ಆ ಒಂದು ಏನು ಅಜ್ಮೀರ್ ಮತ್ತು ಈ ಧರ್ಮಸ್ಥಳ ಪ್ರಕರಣವನ್ನ ನಾವು ಒಂದೇ ತಟ್ಟೆಯಲ್ಲಿಟ್ಟು ನೋಡುವುದಾದ್ರೆ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಂತಾಗಿದೆ. ಆದರೆ ಇನ್ನೊಂದು ಪ್ರಕರಣ ಇನ್ನೂ ನ್ಯಾಯ ಮರೀಚಿಕೆಯಾಗಿ ಬಾಕಿ ಉಳಿದಿದೆ. ಸ್ನೇಹಿತರೆ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.